ಹರಿ ಓಂ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಂ ಶಾಂತಾದಿಗುಣಬೃಂಹಿತಾನ್ ಸಶ್ಯಾಸಪ್ರವಚನಾಸಕ್ತಾನ್ ನಿಲಮಿಲಾರ್ಯಾನ್ ಗುರುನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಹರಿ ಓಂ. ಶ್ರೀಶಾ ಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗದ್ಯ ರೂಪಶಾಸ್ತ್ರ ಪ್ರಮೇಯ ಪುಂಜವಾಗಿದೆ. ಪುರಾಣ ಪುರುಷೋತ್ತಮ ಎಂಬುದು 81ನೆಯ ಗದ್ಯ. ಪ್ರಸ್ತುತ ಭವಿಷ್ಯೋತ್ ಪುರಾಣದ ವಾಕ್ಯವನ್ನು ಚಿಂತಿಸುತ್ತಿದ್ದೆವು. ಭವಿಷ್ಯೋತ್ ಪುರಾಣದಲ್ಲಿ ಶ್ರೀಮದಾನಂದ ತೀರ್ಥರು ಉದಾಹರಿಸುವ ಕೊನೆಯ ವಾಕ್ಯ ಮುಕ್ತ ಫಲಾಧ್ಯಾಯದಲ್ಲಿರ್ತಕ್ಕಂಥ ವಾಕ್ಯ. ಮುಕ್ತಾಃ ಪ್ರಾಪ್ಯ ಪರಂ ವಿಷ್ಣುಂ ತದ್ಭೋಗಾನ್ ಲೇಷತಃ ಕ್ವಚಿತ್ ಬಹಿಷ್ಠಾನ್ ಭುಂಜಂತೆ ನಿತ್ಯಂ ನಾನಂದಾದಿನ್ ಕಥಂಚನ. ಇದರರ್ಥ ಭಗವಂತ ಪುರುಷೋತ್ತಮ ಎಂಬುದನ್ನೇ ತಿಳಿಸುವುದಾಗಿದೆ. ಯಾವ ಮುಕ್ತರು ಮೋಕ್ಷದಲ್ಲಿ ಇರ್ತಕ್ಕಂಥವರು ಯಾವ ಭೋಗಗಳನ್ನು ಅನೇಕ ವಿವಿಧ ಭೋಗಗಳನ್ನು ಅನುಭವಿಸುತ್ತಾರಲ್ಲ, ಇದು ಭಗವಂತನಿಂದ ನಿವೇದಿಸಲ್ಪಟ್ಟಿದೆಯೋ ಇಲ್ಲವೋ, ಭಗವಂತ ಅದನ್ನು ಭೋಗಿಸಿದ್ದಾನೋ ಇಲ್ಲವೋ ಎಂಬುದು ಇಲ್ಲಿ ಚರ್ಚೆಯ ವಿಷಯವಾಗಿದೆ. ಎಲ್ಲ ಜೀವರು ಅಸ್ವತಂತ್ರರಾದ್ದರಿಂದ ಯಾವುದೇ ಒಂದು ಭೋಗವನ್ನು ಮಾಡಬೇಕಾದರೂ ಭಗವಂತನಿಗೆ ಅರ್ಪಿಸಿದ ನಂತರ ಭೋಗಿಸಬೇಕು. ಇದರ ಅರ್ಥ ಬ್ರಹ್ಮದೇವರ ಭೋಗ್ಯವಾಗಲಿ ಅಣುತೃಣ ಜೀವರ ಭೋಗ್ಯವಾಗಲಿ ಅದು ಭಗವಂತನಿಂದ ನಿವೇದಿಸಲ್ಪಟ್ಟಿರಬೇಕು ಎಂದರ್ಥ. ಆದ್ದರಿಂದ ಎಲ್ಲ ಭೋಗವನ್ನು ಭಗವಂತನು ಅನುಭವಿಸಿ ಅಂದರೆ ತನ್ನ ಅನುಗ್ರಹದಿಂದ ಅವನು ನೋಡಿರುತ್ತಾನೋ, ದತ್ತಕವಾಗಿರುತ್ತಾನೋ. ಭಗವಂತನು ಎಲ್ಲ ಜೀವನ ಆನಂದಾದಿಗಳನ್ನು ಕೊಡುವವನು. ಇದು ಯಾರದು? ಜೀವನದು. ಆದರೂ ಕೊಡುವವನು ಯಾರು? ಭಗವಂತ. ಆ ಕೊಡತಕ್ಕಂಥ ಅವನು ಈ ವಿಷಯವನ್ನೇ ನಾವು ಇಲ್ಲಿ ಚಿಂತನೆಯಾಗಿದೆ. ಭಗವಂತ ಎಲ್ಲ ಭೋಗವನ್ನು ಅನುಭವಿಸುತ್ತಾನೆ ಅಂತ. ಹಾಗಾದರೆ ಎಲ್ಲ ಭೋಗವನ್ನು ಭಗವಂತ ಅನುಭವಿಸುವುದು ಎಲ್ಲ ಮುಕ್ತರ ಅನುಭವಿಸುತ್ತಾರೋ ಅಂದರೆ ಇಲ್ಲ. ಪುರುಷೋತ್ತಮ ಎಂಬ ದಿವ್ಯ ಸಂಕೇತ ನಾವು ಇಲ್ಲಿ ಕಾಣಬಹುದಾಗಿದೆ. ಭಗವಂತನ ಭೋಗ್ಯ ಎಂಬತಕ್ಕಂಥದ್ದು ಅನಂತ 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 ಪರಿಯಾಗಿದೆ. ಜೀವರದು ಕೇವಲ ಕಿಂಚಿತ್ ಪ್ರಕಾರವಾಗಿದೆ. ನಾವು ಉದಾಹರಣೆಗೆ 1,000 ಖಂಡಕದಲ್ಲಿ 1 ಗ್ರಾಮ್ ಭೋಗವನ್ನು ಹೇಗೋ ಅದರಂತೆ ಜೀವನ ಆನಂದ ಭಿನ್ನವಾದ ಆನಂದ. ಭಗವಂತನ ಆನಂದಕ್ಕೂ ಜೀವರ ಆನಂದಕ್ಕೂ ಐಕ್ಯವಿಲ್ಲ. ಜೀವರ ಆನಂದವೇ ಬೇರೆ, ಭಗವಂತನ ಆನಂದವೇ ಬೇರೆ. ಇದನ್ನು ಸ್ವಾನಂದ ಎಂದ ಹೆಸರು. ಆದರೆ ಸಮತೋಲನ ಅಂದರೆ ನಾವು ತೂಕ ಮಾಡಲು ಕಂಪ್ಯಾರಿಸನ್ ಮಾಡುವುದಕ್ಕೋಸ್ಕರವಾಗಿ ನಾವು ಚಿಂತಿಸಿದರೆ ಎಲ್ಲರ ಜೀವರ ಒಟ್ಟು ಆನಂದ ಸೇರಿ ಭಗವಂತನ ಆನಂದವಾಗುವುದು ಎಂಬ ಸಂಶಯ ಇದ್ದರೆ ನಿರಂತರ ಸತತವಾಗಿ ತಿಳಿಯಬೇಕು. ಭಗವಂತನ ಆನಂದದ ಕಿಂಚಿತ್ ಭೋಗ್ಯವು ಯಾವ ಜೀವರಿಗೂ ಆಗುವುದಿಲ್ಲ. ಆಯಾ ಜೀವರ ಭೋಗವನ್ನೇ
ಭಗವಂತ ದತ್ತಕವಾಗಿ ಕೊಡುತ್ತಾನೆ, ಅವರ ಸ್ವರೂಪಾನಂದವನ್ನು ಮಾತ್ರ ಅನುಭವಿಸುತ್ತಾರೆ ಎಂದರ್ಥ. ಹಾಗಾದರೆ ಉದಾಹರಣೆಗೆ ಯಾವ ಭೋಗ ಈಶ್ವರನು ಮಾತ್ರ ಅನುಭವಿಸ್ತಕ್ಕಂಥ ಅವನು ಜೀವರಿಗೆ ಕೊಡೋದಿಲ್ಲ ಎಂಬ ಒಂದು ಸಂಶಯ ಬಂದರೆ ಲಕ್ಷ್ಮೀಪತಿತ್ವ ಎಂಬ ಭೋಗ್ಯ ಕೇವಲ ಭಗವಂತನಿಗೆ ಮಾತ್ರ ಸೀಮಿತವಾಗಿದೆ ಎಂದು ಎಲ್ಲರಿಗೂ ತಿಳಿದಿದೆ. ಇದು ಯಾವ ಜೀವರು ಹಂಚಿಕೊಳ್ಳಲಾರರು. ಈ ಒಂದು ವಿಶೇಷತೆಯಿಂದ ನಾವು ಪುರುಷೋತ್ತಮತ್ವವನ್ನು ತಿಳಿಯಬಹುದಾಗಿದೆ. ಪುರಾಣ ಪುರುಷೋತ್ತಮ ಅಂದರೆ ಏನು? ಭಗವಂತನ ಆನಂದ ಅತಿ ವಿಲಕ್ಷಣವಾದದ್ದು, ಅಪ್ರಾಕೃತವಾದದ್ದು, ಸ್ವರೂಪಚಿಂತವಾದದ್ದು. ಎಲ್ಲ ಜೀವರ ಆನಂದ ಪ್ರತ್ಯೇಕವಾದದ್ದು, ಆದರೆ ಎಲ್ಲವೂ ಆನಂದ ಸ್ವರೂಪವಾದದ್ದು. ಭಗವಂತನ ಆನಂದದಿಂದ ಭಿನ್ನವಾದದ್ದು ಎಂದು ತಿಳಿಯಬೇಕು. ಇದನ್ನು ತಿಳಿಸ್ಕೋಸ್ಕರವಾಗಿ ಶ್ರೀ ವೇದವ್ಯಾಸದೇವರು ಅವಿಭಾಗಾಧಿಕರಣ ಎಂಬುದನ್ನಾಗಿ ಮಾಡಿದ್ದಾರೆ. ಈ ಅಧಿಕರಣದಲ್ಲಿ ಸಾಯುಜ್ಯ ರೂಪ ಮೋಕ್ಷವನ್ನು ಹೊಂದಿದವರಿಗೆ ಶ್ರೀಹರಿಯಿಂದ ಭುಕ್ತವಾದ ಭೋಗ ಭೋಕ್ತೃತ್ವವನ್ನು ಸಮರ್ಥಿಸುತ್ತಾರೆ. ಸಾಯುಜ್ಯವನ್ನು ಹೊಂದಿದವರು ಶ್ರೀಹರಿಯು ಭೋಗಿಸದೇ ಇರುವ ಭೋಗಗಳನ್ನು ಭೋಗಿಸುತ್ತಾರೆ. ಮೋಕ್ಷವು ಪರಮ ಪುರುಷಾರ್ಥವಾದುದರಿಂದ ಶ್ರೀಹರಿಯಿಂದ ಭುಕ್ತಗಳಾಗದೇ ಇರುವ ಭೋಗಗಳು ಸುಖದಿಂದ ಲಭ್ಯವಾಗಿದೆ. ಪರಮಾತ್ಮನು ನಿತ್ಯ ಪೂರ್ಣ ಆನಂದನಾದ್ದರಿಂದ ಕದಾಚಿತ್ ಕೆಲವು ವಿಷಯಗಳ ಭೋಗವನ್ನು ಮಾಡಿದೇನೂ ಇರಬಹುದು. ಆಗ ಈಶ್ವರ ಅಭುಕ್ತವಾದ ಭೋಗಗಳಲ್ಲಿರುವ ಸಾಯುಜ್ಯ ಮುಕ್ತರಿಗೆ ಆ ಭೋಗ ಆಗದೇ ಹೋದರೆ ಮೋಕ್ಷ ಪುರುಷಾರ್ಥವಾಗದೇ ಹೋಗಬೇಕಾಗುವುದು ಎಂದು ಪೂರ್ವ ಪಕ್ಷ ಬಂದಿದೆ. ಸಿದ್ಧಾಂತಿಕರಿಸತಕ್ಕಂತಹ ಸೂತ್ರ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸೂತ್ರ ಏನು? ಓಂ ಅವಿಭಾಗೇನ ದೃಷ್ಟತ್ವಾತ್ ಓಂ. ಇದರ ಅರ್ಥ ಏನು? ಎಲ್ಲ ಆನಂದವು ಭಗವಂತನು ತಾನು ಭೋಗಿಸಿ ನಂತರ ಜೀವರಿಗೆ ಕೊಡಬೇಕೇ ಹೊರತು ಹೇಗೆ ಜೀವರು ಮಾಡುತ್ತಾರೆ? ಅದು ಭಗವಂತ ಯಾವ ಭೋಗಿಸದೇ ಇರತಕ್ಕಂಥದ್ದನ್ನು ಮುಕ್ತರಿಗೆ ಬರಲು ಸಾಧ್ಯವೇನು ಎಂಬತಕ್ಕಂಥದಕ್ಕೆ ಉತ್ತರ ರೂಪವಾಗಿ ಹೇಳ್ತಾ ಇದ್ದಾರೆ. ಅವಿಭಾಗೇನ ದೃಷ್ಟತ್ವಾತ್. ಪರಮಾತ್ಮನ ಭೋಗಕ್ಕೆ ವಿರೋಧವಿಲ್ಲದೆ ತನ್ನ ಯೋಗ್ಯತಾನುಸಾರವಾಗಿಯೇ ಸಾಯುಜ್ಯ ರೂಪ ಮುಕ್ತಿಯನ್ನು ಹೊಂದಿದವರು ಭೋಗಗಳನ್ನು ಉಣ್ಣುತ್ತಾರೆ. ಯೋಗ್ಯತಾನುಸಾರವಾಗಿ ಎಂಬತಕ್ಕಂಥದ್ದು ವಿಶೇಷ. ಪರಮಾತ್ಮಕ್ಕೆ ವಿರೋಧ ಇಲ್ಲದೇ ಇರತಕ್ಕಂಥದ್ದು ಮತ್ತು ತನ್ನ ಯೋಗ್ಯತಾನುಸಾರವಾಗಿರ್ತಕ್ಕಂಥ ಸಾಯುಜ್ಯ ರೂಪ ಮುಕ್ತಿಯನ್ನು ಹೊಂದಿದವರು ಭೋಗವನ್ನು ಉಣ್ಣುತ್ತಾರೆ. ಶ್ರೀಹರಿಯು ಭೋಗಿಸಿದ ಭಾಗಗಳನ್ನೇ ಕೆಲವನ್ನು ಮಾತ್ರ ಭೋಗಿಸುತ್ತಾರೆ, ಪೃಥಕ್ಕಾಗಿ ಅಲ್ಲ. ಯಾನೇವ ಅಹಂ ಶೃಣೋಮಿ ಇತ್ಯಾದಿಗಳ ಹಾಗೆ ಕಂಡಿದೆ. ಹಾಗಾದರೆ ಭಗವಂತನ ಭೋಗಿಸಿದ್ದು ಮತ್ತು ಜೀವರು ಭೋಗಿಸಿದ್ದು ಎರಡು ಒಂದೇ ಏನು ಅಂತ ಹೇಳಿದರೆ ಹಾಗೆ ಎಂದಿಗೂ ನಾವು ಚಿಂತಿಸಬಾರದು. ಇದನ್ನು ಹೇಗೆ ತಿಳಿದುಕೊಳ್ಳೋದು? ಭಗವಂತನ ಕಣ್ಣಲ್ಲಿ ಕೂಡಿತು ನೋಡುತ್ತಾರೆ ಎಂಬುದೊಂದು ಭೋಗ ವಿಶೇಷವಾದರೆ ಭಗವಂತನ ಸೃಷ್ಟಿ ಬೇರೆ, ಜೀವರ ಸೃಷ್ಟಿ ಬೇರೆ. ಆದರೂ ಭಗವಂತ ಕಣ್ಣಿನಲ್ಲಿ ಬ್ರಹ್ಮದೇವರು ಇದ್ದು ಸೂರ್ಯದೇವರನ್ನಿದ್ದು ನೋಡುತ್ತಾರಂದ್ರೆ ಏನರ್ಥ? ಅಧಿಷ್ಠಾನ ಮಾತ್ರ. ಭಗವಂತನ ಸೃಷ್ಟಿ ಬೇರೆ, ಆ ಜೀವನ ಸೂರ್ಯನ ದೃಷ್ಟಿ ಬೇರೆ. ಹೀಗೆ ನಾವು ತಿಳಿಬೇಕು. ನಮ್ಮ ಉದಾಹರಣೆಗೆ 106 ಜನ ಊಟ ಮಾಡುವಾಗ ಎಲ್ಲರೂ ಊಟ ಮಾಡುತ್ತಾರೆ ಎಂದು ಹೇಳಿದಾಗ ಎಲ್ಲರೂ ಒಂದೇ ತಾಟಿನಲ್ಲಿ ಊಟ ಮಾಡುತ್ತಾರೆ ಎಂದ ಅಭಿಪ್ರಾಯ ಅಲ್ಲ. ಅವರವರ ಊಟವನ್ನು ಅವರು ಮಾಡುತ್ತಾರೆ ಎಂದೇ ಅರ್ಥ. ಇದನ್ನು ಶ್ರೀಮದಾನಂದ ಭಾಷ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಯೇ ಭೋಗಾಃ ಪರಮಾತ್ಮನ ಭುಂಜಂತೆ ತಾಯೇವ ಮುಕ್ತೈ ಭುಂಜಂತೆ. ಸಾಯುಜ್ಯವನ್ನು ಹೊಂದಿದ ಅಮರ ಭೋಗಗಳು ಕೆಲವು ಪರಮಾತ್ಮದ ಭುಕ್ತಗಳಾದವುಗಳು, ಕೆಲವು ಅಭುಕ್ತಗಳು ಎನ್ನುವ ವಿಭಾಗವಿಲ್ಲದೇ ಇರತಕ್ಕವುಗಳು. ಯಾವ ಭೋಗಗಳು ಸ್ವರೂಪ ಸುಖ ವಿಶೇಷ ವ್ಯಕ್ತ
ಮುಕ್ತಿಗೆ ಕಾರಣವಾದ ವಿಷಯಗಳ ದರ್ಶನಕ್ಕೆ ವಿಷಯಗಳಾದವುಗಳು ಪರಮಾತ್ಮನಿಂದ ಭೋಗಿಸಲ್ಪಡುತ್ತದೋ ಅವುಗಳೇ, ಅಂದರೆ ಪರಮಾತ್ಮನಿಂದ ಭುಕ್ತಗಳೇ, ಪರಮಾತ್ಮನಿಂದ ಭುಕ್ತಗಳಲ್ಲ ಅಂತಹವುಗಳೇ ಸಾಯುಜ್ಯವನ್ನು ಹೊಂದಿದ್ದರಿಂದ ಭೋಗಿಸಲ್ಪಡುತ್ತದೆ. ಯೇ ಭೋಗಾ ಪರಮಾತ್ಮನ ಭುಂಜಂತೆ ತಯೇವ ಮುಕ್ತೈ ಭುಂಜಂತೆ. ಇದರ ಅರ್ಥ ಏನು? ಭಗವಂತ ಭೋಗಿಸಿದ್ದೇ ಜೀವರು ಭೋಗಿಸುತ್ತಾರೆ ಎಂದು ಅರ್ಥ ಬಂದರು. ನಾವು ಏನು ತಿಳಿಬೇಕು? ಭಗವಂತನ ಸಾರ ಬೇರೆ, ಜೀವರ ಸಾರ ಬೇರೆ. ಭಗವಂತನ ಆನಂದ ಬೇರೆ, ಜೀವರ ಆನಂದ ಬೇರೆ. ಆದರೆ ಅಧಿಷ್ಠಾನ ವೈಕುಂಠ ಲೋಕದಲ್ಲಿ ಭಗವಂತನ ಶರೀರದಲ್ಲಿಯೇ ಸಹ ನಿಂತು ಭೋಗಿಸುವರು. ಈ ರೀತಿಯಲ್ಲಿ ಭಗವಂತನು ಅದೇ ಕಾರ್ಯವನ್ನು ಅದೇ ಕಾಲದಲ್ಲಿ ಮಾಡ್ತಾ ಇದ್ದಾನೆ. ಅದನ್ನೇ ಜೀವರು ಸಹ ಸದೃಶವಾದ ಆನಂದವನ್ನು ಹೊಂದುತ್ತಾರೆ ಎಂದು ನಾವು ತಿಳಿಯಬೇಕು. ಯೇನಾಹಂ ಶೃಣೋಮಿ ಯಾನ್ ಪಶ್ಯಾಮಿ ಯಾನ್ ಜಿಘ್ರಾಮಿ ತಾನೇವ ಏತಾ ಇದಂ ಶರೀರಂ ವಿಮುಚ್ಯಾನುಭವಂತಿ ಇತಿ ದೃಷ್ಟಾಂತ ಚತುರ್ವೇದ ಶಿಖಾಯಾಂ. ಈ ಚತುರ್ವೇದ ಶಿಖಾಯಾಮಲ್ಲಿ ಭಗವಂತ ನೋಡಿದ್ದನ್ನು, ಭಗವಂತನ ಕೇಳಿದ್ದನ್ನು, ಭಗವಂತ ನುಂಗಿದ್ದನ್ನು, ಯಾವುದನ್ನು ಅದನ್ನೇ ಇವರು ಭೋಗಿಸುತ್ತಾರೆ ಎಂದು ಇದೆಯಲ್ಲ. ನಾನು ಯಾವ ಶಬ್ದಗಳನ್ನು ಕೇಳುತ್ತೇನೋ, ಯಾವುದನ್ನು ನೋಡುತ್ತಾನೋ, ಯಾವುಗಳನ್ನು ಗ್ರಹಣೇಂದ್ರಿಯಗಳಿಂದ ಸ್ವೀಕರಿಸುತ್ತಾನೋ ಅವುಗಳನ್ನೇ ಈ ಮುಕ್ತರು ಪ್ರಾರಬ್ಧ ಕರ್ಮದಿಂದ ಉಂಟಾದ ಜಡ ಶರೀರವನ್ನು ಬಿಟ್ಟು ಅನುಭವಿಸುತ್ತಾರೆ ಎಂದು ಚತುರ್ವೇದ ಶಿಖಾದಲ್ಲಿ ಕಂಡಿದ್ದರಿಂದ ಪ್ರತಿಪಾದಿಸಿದ ಇದು ಭಗವದ್ವಾಕ್ಯವಾಗಿದೆಯಲ್ಲ ಅಂತ ನಾವು ಎಂದು ಬಂದರೆ, ಎಲ್ಲ ಭಗವದ್ಭುಕ್ತ ಭೋಗಗಳು ಮುಕ್ತರಿಂದ ಭೋಗಿಸಲ್ಪಡುವುದಿಲ್ಲ ಎನ್ನುವ ಅಭಿಪ್ರಾಯದಿಂದ ಸ್ಮೃತಿಯನ್ನು ಉದಾಹರಿಸುತ್ತಾರೆ. ನಾವು ಇದನ್ನು ಎರಡು ರೀತಿಯಾಗಿ ತಿಳಿಯಬೇಕು. ಒಂದು, ಭಗವಂತನೇ ಮಾತ್ರ ತೃಪ್ತವಾದ ಆನಂದ. ಇನ್ನು ಭಗವಂತನು ಭೋಗಿಸುವ ಅನಂತ ಅನಂತ ಆನಂದ. ಇದು ಎರಡರಲ್ಲೂ ಸಹ ಜೀವನ ಯಾವ ಪಾಲು ಇರುವುದಿಲ್ಲ. ಇದನ್ನು ಭವಿಷ್ಯತ್ ಪುರಾಣ ಪ್ರತ್ಯೇಕ ಮಾಡುತ್ತಿದೆ. ಮುಕ್ತಾಃ ಪ್ರಾಪ್ಯ ಪರಂ ವಿಷ್ಣುಂ ತದ್ಭೋಗಂ ಲೇಷತ ಕ್ವಚಿತ್ ಬಹಿಷ್ಟಾನ್ ಭುಂಜಂತೆ ನಿತ್ಯಂ ನಾನಂದಾದೀನ್ ಕಥಂಚನ ಎಂಥ ಅಮೂಲ್ಯವಾದ ವಾಕ್ಯ ಹೇಳಿದೆ ನೋಡಿ. ಮುಕ್ತರು ಸರ್ವೋತ್ತಮನಾದ ವಿಷ್ಣುವನ್ನು ಹೊಂದಿ ಈಶ್ವರನಿಂದ ಭೋಗ್ಯಗಳಾದ ವಿಷಯಗಳನ್ನು ಈಶ್ವರ ದೇಹದಿಂದ ಹೊರಗೆ ಇರತಕ್ಕ, ಅಂದರೆ ಈಶ್ವರ ಸ್ವರೂಪಭೂತಗಳಾಗದೇ ಇರುವ ಕೆಲವು ಭೋಗಗಳನ್ನೇ ನಿತ್ಯದಲ್ಲಿಯೂ ಭೋಗಿಸುತ್ತಾರೆ. ಭಗವಂತನ ಈಶ್ವರ ಸ್ವರೂಪಗಳು ಆಗದೇ ಇರತಕ್ಕಂಥ ಭೋಗಗಳನ್ನು ಮಾತ್ರ ಅನುಭವಿಸುತ್ತಾರೆ ಎಂದ ಅರ್ಥ ಏನು? ಜೀವನ ಸ್ವರೂಪದಲ್ಲಿರತಕ್ಕಂಥದ್ದನ್ನು ಅನುಭವಿಸುತ್ತಾರೆ ಎಂದರ್ಥ. ಯಾವ ರೀತಿಯಿಂದಲೂ, ಅಂದರೆ ಸಂಪೂರ್ಣವಾಗಿ ಆಗಲಿ ಲೇಷದಿಂದಾಗಲಿ ಪರಮೇಶ್ವರನ ಸ್ವರೂಪಭೂತಗಳಾದ ಆನಂದಾದಿಗಳನ್ನು ಭೋಗಿಸುವುದೇ ಇಲ್ಲ. ಇದು ಅತ್ಯಂತ ಮಹತ್ವವಾಗಿ ತಿಳಿಯಬೇಕು. ಕ್ವಚಿತ್ ಎನ್ನುವುದರಿಂದ ಬಾಹ್ಯ ಭೋಗಗಳಲ್ಲಿಯೂ ಲಕ್ಷ್ಮಾತ್ಮಕವಾದ ಭೋಗ್ಯಗಳಿಗೆ ಭೋಗವಿಲ್ಲದಿರುವುದರಿಂದ ಸರ್ವಬಾಹ್ಯಗಳಿಗೆ ಭೋಗವಿಲ್ಲ ಎಂದು ಉಕ್ತವಾಯಿತು. ಲೇಷತಃ ಎನ್ನುವುದರಿಂದ ಪ್ರಾಕೃತಗಳಲ್ಲಿಯೂ ಪರಮಾತ್ಮನ ಇಂದ್ರಿಯಗಳಿಗೆ ವಿಷಯಗಳಾದ ಎಲ್ಲ ರಸಾದಿಗಳಿಗೆ ಭೋಗದಿಲ್ಲದಿರುವುದರಿಂದ ಅವುಗಳಲ್ಲಿಯೂ ಕೆಲವು ಭೋಗಗಳನ್ನೇ ಭೋಗಿಸುತ್ತಾರೆ ಎಂದು ಉಕ್ತವಾಯಿತು ಎಂದು ಭವಿಷ್ಯತ್ ಪುರಾಣ ಹೇಳಿದೆ. ವಂಚ ಶ್ರೀಹರಿಯು ಪೂರ್ಣವಾದ ಆನಂದವುಳ್ಳವನಾದಾಗ್ಯೂ ಮುಕ್ತರು ಭೋಗಿಸುವ ಎಲ್ಲ ಭೋಗಗಳನ್ನು ಭೋಗಿಸುವನು. ಆದ ಕಾರಣ ಶ್ರೀಹರಿಯಿಂದ ಅಭುಕ್ತಗಳಾದ ಭೋಗಗಳು ಇಲ್ಲದಿರುವುದರಿಂದ ಮುಕ್ತಿಗೆ ಅಪುರುಷಾರ್ಥವು ಪ್ರಸಕ್ತವಾಗುವುದಿಲ್ಲ. ಅಂದರೆ ಏನು? ಪುರುಷಾರ್ಥ ಪ್ರಧಾನವಾಗಿದೆ. ಭಗವಂತನು ಭೋಗಿಸದೇ ಇರತಕ್ಕಂಥ ಭೋಗಗಳನ್ನು ಹೇಗೆ ನಾವು ಭುಕ್ತರು
ಭೋಗಿಸುತ್ತಾರೆ, ಅದು ಪುರುಷಾರ್ಥಕವಲ್ಲ ಎಂದು ಚಿಂತಿಸಬಾರದು. ಏಕೆಂದರೆ ಸ್ವರೂಪಭೂತ ಆನಂದಗಳು ಭಗವಂತನದು ವಿಶಿಷ್ಟ ರೂಪವಾಗಿಯೇ ಇರುತ್ತದೆ. ಅಂತೆಯೇ ಜೀವರ ಸ್ವರೂಪ ಆನಂದವೂ ಇರುತ್ತದೆ. ಜೀವರ ಸ್ವರೂಪ ಆನಂದವನ್ನು ಭೋಗಿಸಲು ಸಹ ಭಗವಂತನ ದಸ್ತಕವಾಗಿರಬೇಕು, ಭಗವಂತನ ಅನುಗ್ರಹ ವಿಶೇಷವಾಗಿರಬೇಕು, ಭಗವಂತನ ಅಧೀನದಲ್ಲಿರಬೇಕು ಎಂಬುದೇ ತಾತ್ಪರ್ಯ. ಆದ್ದರಿಂದ ಭಗವಂತನು ಯಾವ ಭೋಗವನ್ನು ಅನುಭವಿಸುತ್ತಾನೆ ಅದೆಲ್ಲವೂ ಜೀವರು ಅನುಭವಿಸುತ್ತಾರೆ ಎಂಬುದು ಸುತರಾಂ ಒಪ್ಪಲಾರದು, ಹೇಳಬಾರದು. ಏಕೆಂದರೆ ಇವರೆಲ್ಲರೂ ಪುರುಷರು. ಭಗವಂತ ಪುರುಷೋತ್ತಮನ ಲಕ್ಷಣ ಯಾವ ಜೀವರಲ್ಲೂ ಯಾವ ಪುರುಷರಲ್ಲೂ ಹೇಳಕೂಡದು. ಇದನ್ನು ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ವಿಶೇಷವಾಗಿ ಚಿಂತಿಸಿದ್ದಾರೆ. ಭಗವಂತನ ಆನಂದ ಭಗವಂತನಿಗೆ ಮಾತ್ರ, ಲಕ್ಷ್ಮಿಗೆ ಆನಂದ ಲಕ್ಷ್ಮಿಗೆ ಮಾತ್ರ. ಭಗವಂತನ ಆನಂದವನ್ನು ಲಕ್ಷ್ಮಿ ಹಂಚಿಕೊಳ್ಳಲಾರಳು. ಲಕ್ಷ್ಮಿಯ ಆನಂದದ ಅಪೇಕ್ಷೆ ಭಗವಂತನಿಗೆ ಇಲ್ಲ. ಯಾಕೆ? ಅವನು ಪುರುಷೋತ್ತಮ. ಅದರಂತೆ ಬ್ರಹ್ಮಾದಿಗಳ ಸಕಲ ಸ್ವರೂಪಭೂತವಾದ ಯಾವ ಆನಂದವೂ ಭಗವಂತನಿಗೆ ಇಷ್ಟಕರವಲ್ಲ. ಆದ್ದರಿಂದ ಭಿನ್ನವಾದ ಆನಂದವೇ ಭಗವಂತನದು. ಎಲ್ಲ ಚೇತನರು ಸ್ವರೂಪತಃ ಆನಂದಿಗಳಾದ್ದರಿಂದ ಆನಂದವು ಭಗವಂತನ ಅಧೀನದಲ್ಲಿದೆ, ಅಸ್ವತಂತ್ರ. ಆದ್ದರಿಂದ ಅದು ಚಿಂತಿಸಬೇಕೇ ಹೊರತು ಭಗವಂತನ ಆನಂದವೇ ಜೀವನ ಆನಂದ ಎಂದು ನಾವು ಎಂದಿಗೂ ತಿಳಿಯಬಾರದು. ಭಗವಂತನ ಲೇಶಾಂಶ ಮಾತ್ರ ಜೀವನ ಆನಂದ ಅಂದರೆ ಅರ್ಥ. ವಿಭಿನ್ನವಾಗಿ ತಿಳಿಯಬಾರದು, ಭಿನ್ನವಾಗಿ ತಿಳಿಯಬೇಕು. ಇದನ್ನು ತಿಳಿಸಬೇಕಂತಾದ ವಿಭಾಗಾಧಿಕರಣ. ಭಗವಂತನ ಆನಂದ ಬೇರೆ, ಜೀವನ ಆನಂದ ಬೇರೆ. ಇದನ್ನು ಭವಿಷ್ಯತ್ ಪುರಾಣ ಮುಕ್ತ ಪ್ರಾಪ್ಯ ಪರಂ ವಿಷ್ಣು ತದ್ಭೋಗ ಲೇಶತ ಕ್ವಚಿತ್ ಬಹಿಷ್ಟಾನ್ ಭುಂಜತೆ ನಿತ್ಯಂ ನಾನಂದಾದಿನ್ ಕಥಂಚನ ಎಂಬ ಸ್ಪಷ್ಟ ವಾಕ್ಯದಿಂದ ನಮಗೆ ತಿಳಿಸಿಕೊಡ್ತಾ ಇದೆ. ಇಂತಹ ವಿಶೇಷ ವಚನದಿಂದ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತೋರಿಸಿದ್ದು. ಇದು ಭವಿಷ್ಯೋತ್ ಪುರಾಣದಿಂದ ನಾವು ಇಷ್ಟು ವಾಕ್ಯಗಳಿಂದ ಶ್ರೀಮದಾನಂದ ಉದರಿಸಿರುವ ವಾಕ್ಯಗಳನ್ನು ನಾವು ಸಂಪೂರ್ಣ ನೋಡಿದ್ದಂತೆ ಆಯಿತು. ಇದು ಪುರಂದರದಾಸರ ವಿಶೇಷ ಅನುಗ್ರಹದಿಂದ ಪ್ರಾಪ್ತವಾಗಿದೆ. ಇದರಿಂದ ಇವರ ಅಂತರ್ಯಾಮಿ ಪುರಂದರ ವಿಠಲ ಸಂತೃಪ್ತನಾಗಲಿ. ಈ ವಿಶೇಷ ಅರ್ಥವು ನಮಗೆ ಒದಗಿದು ಕೇವಲ ನಮ್ಮ ಮಾತಾಪಿತರ ಆಶೀರ್ವಾದ ಬಲದಿಂದ, ಕುರಿಹಿರಿಯರ ಅನುಗ್ರಹ ರೂಪದಿಂದ, ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ಪ್ರಸಾದದಿಂದ ಮತ್ತು ಇವರಲ್ಲಿ ನಿಂತಿರುವ ಭಾರತೀಪತಿ ಶ್ರೀ ಮುಖ್ಯ ಪ್ರಾಣದೇವರ ವಿಶೇಷವಾದ ಸಂತೋಷದಿಂದ, ಸಂತುಷ್ಟದಿಂದ, ಪ್ರಸಾದದಿಂದ, ಅನುಗ್ರಹ ರೂಪದಿಂದ ಬಂದಿದ್ದು ಆಗಿದೆ. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತನೇ ಇವರಲ್ಲಿ ನಿಂತು ಈ ಕ್ರಿಯೆಯನ್ನು ಮಾಡಿಸಿದವನು. ಅವನೇ ನಮ್ಮ ಬಿಂಬರೂಪಿ ಭಗವಂತ. ಅವನ ಹೆಸರೇ ಪುರುಷೋತ್ತಮ. ಆದ್ದರಿಂದ ಇವರೆಲ್ಲರಲ್ಲಿಯ ಶಕ್ತಿ ಭಿನ್ನವಾಗಿರತಕ್ಕಂಥದ್ದು. ಭಗವಂತನದು ಸ್ವತಂತ್ರ ರೂಪವಾದದ್ದು. ಆ ಭಗವಂತನ ಅಚಿಂತ್ಯಾದ್ಭುತವಾದ ಕ್ರಿಯೆಗಳನ್ನು ನಾವು ಹೇಗೆ ತಿಳಿದುಕೊಳ್ಳೋದು ಅಂದರೆ, ಭಗವಂತ ಸದಾಕಾಲ ಸದಾ ಎಲ್ಲ ಗುಣದಿಂದಲೂ ಭಿನ್ನನಾಗಿದ್ದಾನೆ. ಪುರುಷೋತ್ತಮ ಎಂಬತಕ್ಕಂಥದ್ದು ಅರ್ಥ ಇದೆ, ತಿಳಿಸ್ತಾ ಇದೆ. ಯಾವ ಗುಣವೂ ನಾವು ಪರಸ್ಪರ ಜೀವರೊಬ್ಬರ ಆನಂದವನ್ನೇ ನಾವು ಇನ್ನೊಬ್ಬ ಜೀವನ ಆನಂದಕ್ಕೆ ಹೋಲಿಸೋಕ್ಕೆ ಸಾಧ್ಯವಿಲ್ಲ. ಎಲ್ಲರ ಆನಂದವು ಪ್ರತ್ಯೇಕವಾಗಿದೆ. ಇದನ್ನು ತಿಳಿದುಕೊಡುವ ಮಹಾವಾಕ್ಯವೇ ಪುರಾಣ ಪುರುಷೋತ್ತಮ ಎಂಬುದು. ಇದನ್ನು ಶ್ರೀ ಪುರಂದರದಾಸರು ಅಂದು ತೋರಿಸಿದ್ದು ಈ ವಿಶೇಷ ವಾಕ್ಯಗಳಿಂದ ನಮಗೆ
ವಿಶೇಷಾಕಾರವಾಗಿ ತಿಳಿದು ಬರುತ್ತದೆ. ಇಂತಹ ವಿಶಿಷ್ಟಾಕಾರವಾದ ಅರ್ಥವನ್ನು ಪ್ರಸಾದ ರೂಪದಲ್ಲಿ ಒದಗಿಸ ನಮ್ಮ ಬಿಂಬರೂಪ ಭಗವಂತನ, ಅವನೇ ಪುರಾಣ ಪುರುಷೋತ್ತಮ. ಅವನ ಸ್ಮರಣೆ ಮಾಡುತ್ತಾ ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣಕ್ಕೆ ಶ್ರೀಕೃಷ್ಣಾರ್ಪಣಮಸ್ತು. ಭವಿಷ್ಯತ್ ಪುರಾಣ ಇದೀಗ ಮುಗಿದಿದೆ. ಮುಂದಿನ ಪುರಾಣವನ್ನು ಮುಂದಿನ ಉಪನ್ಯಾಸದಲ್ಲಿ ಚಿಂತಿಸೋಣ ಅಂತ ಹೇಳಿ ಭಾರತೀಯ ಮುಖ್ಯ ಪ್ರಾಣಂತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ.